ನಿಮ್ಮ ಕೈಯಲ್ಲಿ KTM ಬೈಕ್ಗಳಿದ್ದರೆ ಸ್ವಲ್ಪ ಜಾಗೃತೆ ಮಾಡಿ. ಗಾಡಿಯಲ್ಲಿ ಪೆಟ್ರೋಲ್ ಇದೆ, ಎಕ್ಸಿಲೇಟರ್ ಕೊಟ್ಟಷ್ಟು ವೇಗವಾಗಿ ಹೋಗುತ್ತೆ ಅಂತೇಳಿ ಇಡೀ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗೋದಲ್ಲ, ನೀವು ಜೀವವನ್ನು ಕಳೆದುಕೊಳ್ತೀರಿ. KTM ಬೈಕ್ನಲ್ಲಿ ವೇಗವಾಗಿ ಹೋಗಬೇಡಿ, ನಿಮ್ಮ ತಲೆ ಹಾರೋಗುತ್ತೆ, ಜೊತೆಗೆ ನಿಮ್ಮ ಜೀವಕ್ಕೂ ಆಪತ್ತಿದೆ. KTM ಬೈಕ್ನಲ್ಲಿ ವೇಗವಾಗಿ ಹೋಗಬೇಡಿ, ಸಾಯ್ತೀರಾ. ಯುವಕನ ತಲೆ ಹಾರೋಯ್ತು. ಅತಿ ವೇಗದಲ್ಲಿ ಚಲಾವಣೆ ಮಾಡಿ ಅಥವಾ ಚಲಾಯಿಸಿ ಜೀವ ಬಿಟ್ಟ ಯುವಕ. ಸ್ಕಿಡ್ ಆದ ಗಾಡಿ ತಲೆಯ ಚಿಪ್ಪೆ ಹಾರೋಯ್ತು. ಗುಜರಾತ್ ಮೂಲದ ಯುವಕನ ಅತ್ಯಂತ ದಾರುಣ ಸಾವು. KTM ಬೈಕ್ ಬಳಸುವವರೇ ಎಚ್ಚರ, ಕಟ್ಟೆಚ್ಚರ. ಅತಿ ವೇಗವಾಗಿ ಗಾಡಿ ಚಲಾಯಿಸಬೇಡಿ, ಸ್ವಲ್ಪ ಜೋಪಾನ. ಮನೇಲಿ ಹೆಂಡತಿ ಮಕ್ಕಳಿರ್ತಾರೆ, ತಂದೆ ತಾಯಂದಿರು ಇರ್ತಾರೆ. KTM ಬೈಕು ಸಿಕ್ತು ಅಂತೇಳಿ ಹೋಗೋದೇ ಅಲ್ಲ. ಯುವಕ ಪಾಪ, ಅವನು ಸೂರತ್ನ ಯುವಕ, ಗುಜರಾತ್, ತಲೆನೇ ಹಾರೋಗಿದೆ ಆತಂದು. ಹೋಗಿರೋ ಸ್ಪೀಡ್ ಹಂಗೆ. ಗಾಡಿ ಸ್ಪೀಡಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸ್ಪೀಡಾಗಿ ಹೋಗೋದಲ್ಲ. ನೀವೆಂಗೋ ಈಸಿಯಾಗಿ ಒಂದೇ ಸೆಕೆಂಡಲ್ಲಿ ನಿಮ್ಮ ಪ್ರಾಣ ಕಳ್ಕೊತೀರಿ, ಸಾಯ್ತೀರಿ. ನಿಮ್ಮನ್ನು ನಂಬ್ಕೊಂಡವ್ರ ಕತೆ ಏನು? ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಂದಿರು ಇರ್ತಾರೆ, ನಿಮ್ಮ ಮಕ್ಕಳಿರ್ತಾರೆ, ಆಗಷ್ಟೇ ಹುಟ್ಟರು ಮಕ್ಕಳಿರ್ತಾರೆ, ಆಗಷ್ಟೇ ಮದುವೆ ಆಗಿರ್ತೀರಿ. ನಿಮ್ಮನ್ನು ನಂಬಿ ಬಂದ ಹೆಂಡತಿಯ ಗತಿ ಏನು? ನಿಮ್ಮನ್ನು ನಂಬ್ಕೊಂಡು ಕೂತಿರೋ ತಂದೆ ತಾಯಿಯ ಗತಿ ಏನು? ಜೀವನ ಸಾಗಬಾರ್ದ? ನೀವು ಸತ್ತೋದ್ರೆ ಯಾರ ಗತಿ? ಹಾಗಾಗಿ ನಿಮ್ಮ ಬೈಕು ನಿಮ್ಮ ಅನುಕೂಲಕ್ಕಿರಲಿ, ನಿಮ್ಮ ಶೋಕಿಗಲ್ಲ. ಕಾಲೇಜ್ ಮುಂದೆ ಎಕ್ಸ್ಲಿಟ್ರ್ ಕೊಡೋದು, ಹಾಸ್ಪಿಟಲ್ ಮುಂದೆ ಎಕ್ಸ್ಲಿಟ್ರ್ ಕೊಡೋದು, ಹೆಣ್ಮಕ್ಳನ್ನ ಕಂಡ್ರೆ ಇನ್ನೂ ಸ್ಪೀಡಾಗಿ ಹೋಗುತ್ತೆ. ಇದರಿಂದ ನೀವು ಕೇವಲ ನಿಮ್ಮ ಜೀವ ಮಾತ್ರ ಹೋಗೋದಲ್ಲ, ನಿಮ್ಮ ಮನೆಯವರ ಜೀವನವನ್ನು ಕೂಡ ಹಾಳು ಮಾಡ್ತೀರ. ಹಾಗಾಗಿ ಬೈಕು ಗಾಡಿ ಇದ್ದವರು ರಸ್ತೆಯಲ್ಲಿ ಓಡಬೇಕೇ ಹೊರತಾಗಿ ಓಡಿಸ್ಕೊಂಡು ಹೋಗಬಾರ್ದು. ಜಾಗೃತೆಯಿಂದ ಇರಿ. ಗುಜರಾತ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಯುವಕನ ತಲೆ ಚಿಪ್ಪು ಆರು ಹೋಗಿದೆ. KTM ಬೈಕ್ ಬಳಸುವವರೇ ಎಚ್ಚರ ವಹಿಸಿ, ಅತಿ ವೇಗವಾಗಿ ಗಾಡಿ ಚಲಾಯಿಸಬೇಡಿ. ಅತಿ ವೇಗ ತಿಥಿ ಬೇಗ ಎಂಬಂತೆ ವೇಗವಾದಂತಹ ಚಲಾವಣೆ ಅಥವಾ ಚಾಲನೆ ನಿಜಕ್ಕೂ ಅಪಾಯಕಾರಿ ಅಂತ ಹೇಳ್ತಾ, ನಿಮ್ಮಲ್ಲಿ ಗಾಡಿಗಳಿದ್ದರೆ ಸ್ವಲ್ಪ ಆರಾಮಾಗಿ ಚಲಾಯಿಸಿ, ನಿಮ್ಮ ಅನುಕೂಲಕ್ಕೆ ತಕ್ಕನ ಹಾಗೆ ಅದನ್ನು ಓಡಿಸಿ ಅನ್ನುವಂಥ ಆಶಯ ನಮ್ಮದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.